ಸಾಯಿರಾಮ್. 4, 13, 22 ಮತ್ತು 31 ಈ ತಾರೀಕುಗಳಲ್ಲಿ ಯಾವುದೇ ತಿಂಗಳಲ್ಲಿ ಹುಟ್ಟಿರೋರು ನಂಬರ್ 4ಗೆ ಸೇರ್ತೀರಾ. ನಂಬರ್ 4 ರಾಹುವಿನ ನಂಬರ್. ಈ ವರ್ಷ 2024 ಇದನ್ನು ಟೋಟಲ್ ಮಾಡಿದಾಗ 2 + 0 + 2 + 4 8 ಆಗುತ್ತೆ. 8 ಶನಿ ಮಹಾತ್ಮರವರ ನಂಬರ್ ಆಗಿದೆ. 4 ಮತ್ತು 8 ಎರಡು ನಂಬರ್ಗಳಲ್ಲಿ ಒಂದೇ ತರಹದ ಗುಣಗಳಿರೋದ್ರಿಂದ ಇವರಿಬ್ಬರಲ್ಲಿ ಒಂದು ಮಿತ್ರತೆ ಇದೆ. 4 ನಂಬರವರು ಎಲ್ಲರಿಗಿಂತ ಭಿನ್ನರಾಗಿರ್ತೀರ. ಕೆಲವೊಮ್ಮೆ ಇದರಿಂದ ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಒಳ್ಳೆಯ ಯೋಜನೆಗಳನ್ನು ಮಾಡಿ, ಶ್ರಮವನ್ನು ಮಾಡಿ ಯಶಸ್ವಿಯಾಗೋ ಜನ ನೀವು. ಈ ವರ್ಷ ನಿಮಗೆ ಒಳ್ಳೆಯ ಸಂಪಾದನೆಯೂ ಇರುತ್ತೆ ಮತ್ತು ನಿಮ್ಮ ಸಂಪಾದನೆಯನ್ನು ಚೆನ್ನಾಗಿ ಉಳಿಸ್ಕೊತೀರ. ನೀವು ಈ ವರ್ಷ ಹೊಸದಾಗಿ ಏನಾದರೂ ಕಲಿಬೇಕು. ನಿಮ್ಮ ಕೆಲಸಗಳನ್ನು ಹೊಸ ರೀತಿಯಲ್ಲಿ ನೀವು ಮಾಡಿದ್ರೆ ನಿಮಗೆ ಹೊಸ ದಾರಿಗಳು ಸಿಗುತ್ತೆ. ನೀವು ಈ ವರ್ಷ ಮಾಡೋ ಇನ್ವೆಸ್ಟ್ಮೆಂಟ್ಗಳು ಬಹುಕಾಲಕ್ಕಿರುವ ಇನ್ವೆಸ್ಟ್ಮೆಂಟ್ಗಳಾಗಿರಬೇಕು, ಅಂದರೆ ಲಾಂಗ್ ಟರ್ಮ್. ಈ ವರ್ಷ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಜನ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅವರಿಂದ ನಿಮಗೆ ಸಹಾಯ ಸಿಗುತ್ತೆ. ಅದೇ ರೀತಿ ನೀವು ಜನರಿಗೆ ಸಹಾಯ ಮಾಡಬೇಕು. ಸಹಾಯ ಅಂತಂದಾಗ ಅದನ್ನು ಯಾರಿಗೂ ಹೆಚ್ಚಾಗಿ ಹೇಳ್ಕೋಬಾರ್ದು. ಸೈಲೆಂಟಾಗಿ ನಿಮ್ಮ ಸೇವೆ ಮಾಡಬೇಕು ಮತ್ತು ಅದರಿಂದ ಯಾವುದೇ ಅಪೇಕ್ಷೆಗಳಿರಬಾರ್ದು. ಜನರಿಗೆ ಸಹಾಯ ಮಾಡಿ, ಸೇವೆ ಮಾಡಿ, ಆದರೆ ಅದರ ಬಗ್ಗೆ ಮಾತಾಡಬೇಡಿ. ಈ ವರ್ಷ ಆದಷ್ಟು ದೇವಸ್ಥಾನಗಳಿಗೆ, ಪುಣ್ಯ ಸ್ಥಳಗಳಿಗೆ ನೀವು ಹೋಗಿ ಬನ್ನಿ. ದೇವರ ಜೊತೆ ಸಂಬಂಧ ಬೆಳೆಸ್ಕೊಳ್ಳಿ. ಪುಣ್ಯಗಳನ್ನು ಸಂಪಾದಿಸಿಕೊಳ್ಳೋ ಯಾವುದೇ ರೀತಿಯ ಅವಕಾಶಗಳನ್ನು ಬಿಡಬೇಡಿ. ಎಂಥ ಸಂದರ್ಭದಲ್ಲೂ ಒಳ್ಳೆಯದನ್ನೇ ಮಾಡಿ, ಅದು ಬಹಳ ಮುಖ್ಯ. ಕರ್ಮ ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳುವ ವರ್ಷ ಇದು. ನಂಬರ್ 4ಗೆ ಅಂತ ಮಾತ್ರ ಅಲ್ಲ, ಎಲ್ಲ ನಂಬರ್ಗಳಿಗೂ. ಏಕೆಂದರೆ ನಂಬರ್ 8 ಅನ್ನೋದು ಕರ್ಮವಿನ ನಂಬರ್. ಹಾಗಾಗಿ ಸೇವೆ ಮಾಡಿ, ಸೇವೆಯಿಂದ ಏನೂ ಅಪೇಕ್ಷಿಸಬೇಡಿ, ಭಕ್ತಿಯಿಂದಿರಿ. ನೀವು ಜಾಬ್ ಚೇಂಜ್ ಮಾಡಬೇಕಂದ್ರೆ ಮಾಡಬಹುದು. ಎಲ್ಲ ರೀತಿಯಲ್ಲಿ ಇದೊಂದು ಒಳ್ಳೆಯ ವರ್ಷವಾಗಿರುತ್ತೆ. ಮಾರ್ಚ್, ಜುಲೈ, ಅಕ್ಟೋಬರ್ ವಿಶೇಷವಾಗಿರುತ್ತೆ. ನೆನಪಿರಲಿ, ನಂಬರ್ ಏನೇ ಆಗಿರಲಿ, ದೈವ ಭಕ್ತಿ ಸರ್ವಶ್ರೇಷ್ಠವಾದುದು. ಸಾಯಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಜೈ ಸಾಯಿರಾಮ್.